ಅತ್ತಿಯರ ದೋಸೆ ತಗೊಳ್ರಿ. ತಾಂಬಾರವ ತಾಯಿ, ಹೊಟ್ಟಸ್ತು ಸಾಯಕತ್ತಿದ್ ನೋಡಿ ನಾನು. ಇವತ್ತು ಬೆಳಗ್ಗೆ ಯಾರ ಮುಖ ನೋಡಿದ್ನೇನ, ಹೊಟ್ಟಿ ಕೂಳು ಬೀಳಕ್ಕೆ 12 ಗಂಟೆ ಆಯ್ತು ನೋಡು. ದ್ವಾಸೆ ತಿನ್ನಕತ್ತಿಗೆ ಕಂಬ್ಲಿ ನೀನು, ಮತ್ತು ನನಗಾದ್ರೆ ಚಿತ್ರಾನ್ನ ಕೊಟ್ರಿ. ಯಪ್ಪ, ನಮ್ಮ ಅತ್ತಿ ಈಗ ಬರ್ಬೇಕ ನನ್ನ ಜೀವ ಹಿಂಡಾಕ. ಅತ್ತಿಯರ ನನಗೆ ಹೊಟ್ಟಸ್ತತ್ರಿ, ಸದ್ಯಕ್ಕೆ ನೀವೇನು ಮಾತಾಡಬೇಡ್ರಿ. ನಾನು ಹೊಟ್ಟೆ ತುಂಬ ದೋಸೆ ತಿಂದು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೇನೆ. ಒಂದು 5 ನಿಮಿಷ ಕುತ್ಕೊಳ್ರಿ ಇಲ್ಲಿ, ನಿಮಗೂ ಬೇಕಾದ್ರೆ ದೋಸೆ ಕೆಂಬರಕ್ಕೆ ಹೇಳ್ತೇನೆ. ಹಾಂ, ನನಗೆ ಬಾಯಿ ಮುಚ್ಕೊಂಡು ಕುತ್ಕ ಅಂತೀಯ. ನಿನಗೆ ಯಾಕೆ ದೋಸೆ ಬಾಯಿ ಮುಚ್ಕೊಂಡು ಕುತ್ಕೊ ಒಂದು 5 ನಿಮಿಷ ಅನ್ನಕತ್ತೀಯ ನನಗೆ? ಅತ್ತಿಯರ ಹೊಟ್ಟಸ್ತತ್ರಿ, ತಿನ್ನಾಕರ ಬಿಡ್ರಿ. ನನಗೆ ಬೆಳಗ್ಗೆಯಿಂದ ಅವ್ರೊಂದು ನಮ್ನಿ ಕಾಡಿದ್ರು, ಮತ್ತು ಈಗ ತಿನ್ನೋ ಹೊತ್ತಿಗೆ ನೀವ್ಯಾಕ್ರಿ ಅತ್ತಿಯರ ಕಾಡಕತ್ತೀರಿ ನನಗೆ? ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ತಲೆ ತಿರುಗಿ ಬಿಡ್ತಾನೆ ನೋಡ್ರಿ ನಾನು. ಏನ ನನಗೆ ತಲೆ ತಿರ್ಗಾಕತ್ತತೆ? ನನಗೆ ಯಾಕೆ ತಲೆ ತಿರ್ಗಾಕತ್ತತಿ? ದ್ವಾಸೆ ತಿನ್ನಕತ್ತಿರ ಅದು ನೋಡ್ಬಾರ್ದ? ನನಗೆ ಯಾವುದೋ ತಂಗ್ಳು ಚಿತ್ರಾನ್ನ ಕೊಟ್ಟು ನೋಡಿಲಿ ಹತ್ತಿ ಸೊಸರು ದೋಸೆ ಮಾಡ್ಕೊಂಡು ತಿನ್ನೋದು. ನನ್ನ ಮಗ ಬರ್ಲಿ ತಡಿ ಹೇಳ್ತಾನೆ ಈಗ. ನಿನ್ನ ನಾನು ನೋಡಕತ್ತೀನಿ, ಬೆಳಗ್ಗೆ ಆಗ್ಲೇ ಬಂದು ಹೋಗ 5 ನಿಮಿಷ ಬಾಯಿ ಮುಚ್ಕೊಂಡು ಮೂಲೆ ಕುತ್ಕ ಅಂತ ಅಂದು ಏನ ಬಿಡು ಹೊತ್ಲಾಗ ಅಂತ ಸುಮ್ಮನಾದ್ರೆ ನನಗೆ ನನ್ನ ಮಗಗೆ ತಂಗ್ಳು ಚಿತ್ರಾನ್ನ ಕೊಟ್ಟು ಈಗ ನೀವು ಬಿಸಿ ದೋಸೆ ತಿನ್ನಕತ್ತೀರ. ಮತ್ತೆ ಯಾಕೆ ತಲೆ ತಿರ್ಗಾಕತ್ತೈತಿ ಅಂತ ಕೇಳ್ತೀಯೇನು ನೀ ನನಗೆ? ನಿನ್ನ ಇವತ್ತು ಯಾರ ಮಕ್ಕ ನೋಡಿ ಎದ್ದಿದ್ನ ಏನು ಕರ್ಮ ನಂದು. ಇವತ್ತು ನಾ ಕೂಡು ತಿನ್ನಕವಲ್ಲೆ, ಹಿಂಗೆ ಕೂಳು ಇಲ್ಲಂಗೆ ಉಪವಾಸ ಸತ್ರ ಚಿಂತಿಲ್ಲ. ಇವತ್ತು ನಾನು ಏನು ಕೂಳು ತಿನ್ನೋದಿಲ್ಲ. ಅಯ್ಯಯ್ಯ, ನನಗೆ ಯಾಕೆ ಉಪವಾಸ ಸಾಯಿ ಅಂತ ಹೇಳ್ತಿದ್ದಿ? ನಾನೇ ನಿಮ್ಮ ಅಪ್ಪದ ಮನಿದ ತಿಂತಾನೆ, ನನ್ನ ಮಗ ತಂದು ಹಾಕಿದ್ದು ತಿಂತಾನೆ ನಾನು. ನನ್ನ ಮಗ ಬರಲಿ ಮಾಡ್ತಾನೆ ನಿನಗೆ. ಉಪವಾಸ ಸಾಯಿ ಅಂತ ಬೇರೆ ಹೇಳಕತ್ತಿ ನನಗೆ, ಮಾಡ್ತಾನೆ ನಿನಗೆ. ಯಾಕೆ ಹಂಗೆ ಓದ್ರಕತ್ತಿ? ಯಪ್ಪ ಮಗನ ಬಂದೆ ನೋಡಪ್ಪ ಅಲ್ಲಿ, ನನಗೂ ನಿನಗೂ ಮನೆಗೆ ಬಂದವ್ರಿಗೂ ತಮಿಳು ಚಿತ್ರಾನ್ನ ತಿನ್ನಿಸಿ ಈಗ ನೋಡಿಲಿ ಅತ್ತಿ ಸೊಸೆ ಅಂದ್ರೆ ದೋಸೆಕೆಂದು ತಿನ್ನಕತ್ತಾರ. ನೋಡಿಲಿ ಎಂತ ಘಮ ಅನ್ನಕತ್ತಾವ, ಎಂತ ಹೊಟ್ಟು ಉರಿಯಕತ್ತತ್ ನನಗೆ. ನಾನು ಇವತ್ತು ನಾಳೆ ಅನ್ನಂಗದನಪ್ಪ, ನನಗೆ ಒಂದು ತುಂಡು ದೋಸೆ ಕೊಡಲಿಲ್ಲ. ಈಗ ನೋಡಿಕಿ ಹೆಂಗದಾಳೆ, ಹತ್ತಿ ಚೀಲೆಗಳು ತಿಂದು ತಾನು ಬೆಂಡಿ ದೋಸೆ ಮಡಿಸ್ಕೊಂಡಾಳ ನೋಡಿ. ನಮ್ಗೆ ಘಮ್ ಅಂತ ವಾಸನೆ ಬರಕತ್ತತಿ. ನೋಡಿ ನಮ್ಗೆ ದೋಸೆ ತಿನ್ಕಂತ ಕುಂತಾಳ. ನಾ ಕೇಳಿದ್ದಕ್ಕೆ ಹೋಗಿ ಸಾಯ್ರಿ ನೀವು ಅಂತ ಅನ್ನಂಗೆ ಮಾತಾಡ್ತಾಳೆ ನೋಡ. ಯಪ್ಪ ನನಗೆ ಇಲ್ಲ ರೀ, ನಾನು ಯಾಕೆ ಹಂಗನ್ನಕ್ಕೆ ಹೋಗ್ಲಿ? ಹೊಟ್ಟಸ್ತತು ತಿನ್ನಕ್ಕೆ ಏನಾರ ಮಾಡ್ಕೊಂಬರ್ರವ ಅಂದೆ. ನೀವು ನೋಡಿದ್ರೆ ಯಾರೋ 4 ಮಂದಿ ಕರ್ಕೊಂಬಂದಿದ್ರಿ, ಅಲ್ಲೇ ಚಿತ್ರ ನೋಟ್ ಖಾಲಿ ಆಗೋತಪ್ಪ. ಅದಕ್ಕೆ ಏನಾರ ಮಾಡ್ಕೊಂಬ ಹೋಗವ ಅಂದದ್ದಕ್ಕೆ ಅದ ದೋಸೆ ಹಿಟ್ಟಿಗೆ ಗೋಧಿ ಹಿಟ್ಟು ಕಲಿಸಿ ಗೋಧಿ ದೋಸೆ ಮಾಡ್ಕೊಂಬರ್ತಾನೆ ರೀ ಅತ್ತಿಯರ ಅಂದ್ಲು. ಮಾಡ್ಕೊಂಬ ಹೋಗವ ಅಂದೆ, ಏನೋ ಮಾಡ್ಕೊಂಬಂದು ಕೊಟ್ಲು. ತಿನ್ನಾಕತ್ತನಿ, ನಿಮ್ಮವ್ ತಿನ್ನಾಕ ಬಿಡಾಕಲ್ರಿ. ನಾನು ಕುತ್ಕೊಳ್ರಿ ಒಂದು 5 ನಿಮಿಷ, ನಿಮ್ಗೊಂದು ದೋಸೆ ಇಕ್ಕೊಂಬರ್ತಾಳಂತ ಅಂದ್ರೆ ಏನನ್ನಾರ ತಿಳ್ಕೊಂಡು ಏನನ್ನಾರ ಮಾತಾಡ್ತಾರೆ ನೋಡ್ರಿ. ಅಲ್ಲಲ್ಲೇ ಕಮ್ಲಿ, ನಮ್ಮ ಅವ್ಗ ಕಿವಿ ಕೇಳೋದಿಲ್ಲ ಬಿಡು, ಏನಾರ ಮಾತಾಡ್ತಾಳ, ಏನಾರ ಕೇಳಿಸ್ಕೊಂಡು. ಅಲ್ಲ ನೀನ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಐತಿ ಅಂತ ನಮಗೆ ಚಿತ್ರಾನ್ನ ಕೊಟ್ಟು ನೀನು ದ್ವಾಸೆ ಕಿಸ್ಕಿನ್ ತಿನ್ನಕತ್ತೀಯಲ್ಲ, ಅವಾಗ ಹೇಳ್ಬೇಕತ್ತವ್ರಿಗೆ ಅದ ಹಿಟ್ಟಿಗೆ ಗೋಧಿ ಹಿಟ್ಟು ಕಲಿಸ್ರಿ, ಗೋಧಿ ದೋಸೆ ಹಾಕೊಡ್ರಿ ಅಂತ. ನಾವು ದೋಸೆ ತಿಂತಿದ್ವಿ, ನಾನು ತಿಂತಿದ್ದೆ. ನೀವು ಭಾರಿ ಇದಿ ಬಿಡವ, ಚಿತ್ರಾನ್ನ ನಮಕ್ಕೂ ಹಾಕಿ ನೀವು ದೋಸೆ ತಿನ್ನೋದು ನೋಡ್ಬಾರ್ದ. ಅಲ್ರಿ, ನೀವು ಹಂಗೆ ಮಾತಾಡ್ತಿರಲ್ರಿ. ಅವರು ಅನ್ನ ಹಾಕೋದು ಮರ್ತದ್ರಂತ ರುಬ್ಬಾಕ. ಆಕೆ ಒಂದು 10 ದೋಸೆ ಹಾಕಿ ನೋಡ್ಯಾಳ, ದೋಸೆ ಎದ್ದಿಲ್ಲ. ಆಮೇಲೆ ಚಿತ್ರಾನ್ನ ಮಾಡ್ತಾನೆ ಬಿಡ್ರಿ ಅಂತ ಹೋದ್ಲು. ಆಮೇಲೆ ಗೋಧಿ ಹಿಟ್ಟು ಕಲ್ಸಿದ್ಮೇಲೆ ಅದು ನೆನೆಯಾಕರ ಟೈಮ್ ಬೇಕಾದ್ರೆ ಒಂದು ಅರ್ಧ ಗಂಟೆನಾರ ಬೇಕಾ ಗೋಧಿ ಹಿಟ್ಟು ಕಲ್ಸಿದ್ಮೇಲೆ. ಅದಕ್ಕೆ ನಮಗೆಲ್ಲ ಚಿತ್ರಾನ್ನ ಮಾಡಿಕೊಟ್ಲು. ನಾನು ಅದೇ ಚಿತ್ರಾನ್ನ ತಿಂತಿದ್ನೆ. ಯಪ್ಪ ನೀನ ಮನೆಗೆ ಯಾರನ್ನ 4 ಮಂದಿ ಕರ್ಕೊಂಬಂದು ಮತ್ತು ಅದು ಅಲ್ಲಿಗೆ ಹವಣ ಆತು. ನಿನ್ನ ಏನು ಕಾಡ್ತೀರಿ? ಆಮೇಲೆ ಆಕೆ ಗೋಧಿ ಹಿಟ್ಟು ಕಲಿಸಿಟ್ಟಾಳ, ಅದನ್ನೇ ಈಗ ಹಾಕಿದ್ಲಂತ ದ್ವಾಸ್ ಬಂದ್ವು. ತಾಳ್ರಿ ಅತ್ತಿಯರ ಅಂತ ಬಂದಾಳ. ತಿನ್ನಪ್ಪ ನೀನು ನಿಮ್ಮ ಅವ್ವ ತಿನ್ರಿ ನೀವು, ನಾನು ಹಂಗೆ ಉಪವಾಸ ಸಾಯ್ತಾನೆ. ಅಯ್ಯ ಕಮ್ಲಿ, ಸುಮ್ಮನಿರವ ಸಾಕು ಹೋಗ್ಲಿ. ದಿನಾ ಒಂದಕ್ಕೂ ಹಿಂಗ ನಮಗೆ ಏನಾರ ಮಾಡಿ ಹಾಕ್ತೀಯ, ಚಿತ್ರಾನ್ನ ಉಪ್ಪಿಟ್ಟು ಅವಲಕ್ಕಿ ಅಂತ ಮಾಡಿ ಹಾಕಿ ನಮ್ಮನ್ನ ಹೊರಗೆ ಕಳಿಸಿ ನೀವು ಇಂಥದ ನೋಡ್ಲಿ. ದ್ವಾಸಿ ಚಟ್ನಿ ಆಲೂಗಡ್ಡಿ ಪಲ್ಯ ನೋಡು, ತುಪ್ಪ ಬೇರೆ ಹಾಕ್ಯಾಳನ ಸುಸಿ ಘಮ್ ಅಂತ ವಾಸನೆ ಬರಾಕತ್ತತ್. ಮತ್ತೆ ತಿನ್ನವ ತಿಂದು ಒಳ್ಳೆ ನೋಡಲ್ಲ ನಾನಿ ಮರಿಯದಂಗಾಗಿದಿ. ನಾವು ಒಳ್ಳೆ ನಾಯಿ ಹೊಡೆಯೋ ಕೋಲದಂಗಾಗಿನಿ. ನಮ್ಮ ಅವ್ನು ನೋಡಿ ನಮಗೆ ಗೆಳಕಿನೂ ಒಳ್ಳೆ ನಾಯಿ ಹೊಡೆಯೋ ಕೋಲದಂಗಾಗ್ಯಾಳ. ನೀವು ಅತ್ತಿ ಸೊಸೆ ಅಂದ್ರು ಒಳ್ಳೆ ಆನಿ ಮರಿಗಿರಿ. ದಸರಾ ಒಂಬರಿಗೆ ಹೊರಕ ಈಗ ನಿಮ್ಮನ್ನ ಕಳಿಸ್ಬೇಕು. ಅತ್ತಿನ 3 ಜನ ಸೊಸೆ ಅಂದ್ರು ನಮ್ಮಿಗಿರ್ ನೋಡಿ ನೀವು. ಏನ್ರಿ ನೀವು, ನಿಮಗೆ ಮನುಷ್ಯತ್ವ ಐತೆ ಇಲ್ಲ? ಯಾವಾಗಾರ ನೋಡು ದಿನ ಮಧ್ಯಾಹ್ನ ಒಂದು 4 ಮಂದಿನ, ಬೆಳಗ್ಗೆ ಒಂದು 4 ಮಂದಿನ ಕರ್ಕೊಂಬಂದು ಕುಂದ್ರಿಸ್ತೀರಿ. ಅವ್ರಿಗೆ ಮಾಡಿ ಅವರಿಗೆ ತಿನ್ನಕ್ಕೆ ಹಾಕಿ ನಾವು ಅತ್ತಿ ಸೊಸೆ ಅಂದ್ರೆ ತಿನ್ನಕ್ಕಿಲ್ದಾರಂಗೆ ಏನಾರ ಒಂದಿಟ್ಟು ಅನ್ನ ಮೊಸರು ತಿಂದಿರ್ತೇವೆ ನಾವು. ನಮಗೆ ಲಾಸ್ಟಿಗೆ ಕೂಳು ಗತಿ ಇರೋದಿಲ್ಲ. ಮಾಡಿದ ದೋಟು ಮಂದಿಗೆ ಮಾಡಿ ಹಾಕದಕತ್ತಿ. ನಿಮ್ಮ ಕಡಿಮೆ ಅದಾಳ, ವಯಸ್ಸಾದ್ರೆ 4-5 ರೊಟ್ಟಿ ತಿಂತಾಳೆ ಬಿಸೆವು. ಎಲ್ರಿಗೂ ನಿಮಗೆ ಮಾಡಿ ಹಾಕಿ ನಮಗೆ ಏನು ಉಳಿದಿರೋದಿಲ್ಲ. ಇವತ್ತೇನೋ ಅದೊಂದಿಟ್ಟು ದೋಸೆ ತಿನ್ನಕತ್ತವಿ, ಅದಕ್ಕೆ ನಮಗೆ ಹೊಟ್ಟಿರ್ಕಂತೀರಿ. ನೋಡಬಾರ್ದ ನೀವು? ಏ ಕಮ್ಲೆ, ಏನದ ಹಂಗ ನಮ್ಗೆ ಜೋರ್ ಹೊಯ್ ಏನೋ ಹೊಂಟಿದಿ ನನ್ನ ಮಗನ ಮೇಲೆ. ನಾ ತಿಂದು ಹತ್ತಿ ಚೀಲದಂಗಾಗೇನಲ್ಲ. ತಿನ್ರಿ, ತಾಯಿ ಮಗ ಕುತ್ಕೊಂಡು ಇನ್ನೂ 10 ದೋಸೆ ಹಾಕಿಸ್ಕೊಂಡು ತಿನ್ರಿ. ನಾನು ಕೂಡ ತಿನ್ನೋದಿಲ್ಲ ಇವತ್ತು. ಕೂಡ್ ತಿನ್ಲಾರ್ದಂಗೆ ಉಪವಾಸ ಸಾಯ್ತಾನಿ. ಅವಾಗ ನಿಮಗೆ ನೆಮ್ಮದಿ. ನಿಮಗೆ ಅಯ್ಯಯ್ಯ ಸಿಟ್ಟು ಮಾಡ್ಕೊಂಡು ಹೋಗ್ಯಾಬಿಟ್ಲಲ್ಲ.
ಬೇಯವ್ವ ನೀನು ಹಂಗ ಕಾಡ್ತಿ ಬಿಡಬೇ ಅತ್ಲಾಗ ನಂದು ತಲೆ ಕೆಡ್ಸಿದ್ ನೋಡು ತಿಂದ್ರು ತಿನ್ಕೊಂತದ್ಲತ್ತ ಒಂದು ಹಸಿನ ಅದಕ್ಕೆ ಯಾಕೆ ಏನಮ್ಮಿ ಸಿಟ್ಟಿಗೆ ನೀನು ಹೋಗೇ ಬಿಟ್ಲು ನೋಡಕ್ಕಿ. ಏ ಬಡೆ ನನಗ ಏನ ಅನ್ನಕತ್ತೀಯ ನೀನು ಹೆಂಡತಿ ಪರ ವಯಸ್ಸು ಮಾತಾಡಕತ್ತಿ ಬಿಡಪ್ಪ ನೀನು ಇಷ್ಟು ದಿನ ನಿನ್ನ ಹೆತ್ತು ಹೊತ್ತು ಬೆಳೆಸಿದ್ದಕ್ಕೆ ಸಾರ್ಥಕ ಆತು ಬಿಡಪ್ಪ. ಥೂ ನಮ್ಮವ್ವ ಒಬ್ಬಿಕತ್ಲ ನಾ ಒಂದು ಮಾತಾಡಿದ್ರೆ ತಾನು ಅಂತ ತಿಳ್ಕೊಂಡು ಏನನಾರ ಮಾತಾಡ್ತಾಳ. ನಾನು ಸುಮ್ಮನಿರ್ಲಾರ ಪಾಪ ಆಕಿಗೆ ಏನನ ಅಂದ ಬಿಟ್ಟೆ ಮತ್ತು ಅಕ್ಕಿ ಹೇಳಿದ ನಿಜ ನಾ ಜಗ್ಗಿ ಮಂದಿ ಕರ್ಕೊಂಡ್ ಬರ್ತಾನೆ ಮಾಡಿರಾಡಿಗೆಲ್ಲ ಅವ್ರಿಗೆ ಈಡಾಕತ್ತಿ ಮತ್ತು ಅವರು ಪಾಪ ಮಮ್ಮಿ ಉಳ್ದುದ್ದು ಪುಳ್ದುದ್ದು ತಿಂದಿರ್ತಾರ. ನಾನು ಇವತ್ತು ಅನ್ನಬಾರ್ದಿತ್ತು ನಮ್ಮ ಅವನ ಮಾತು ಕೇಳಿ ನಾನೇನೋ ಅನ್ನಕ್ಕೆ ಹೋಗಿ ಏನಾನ ಆಗ್ಬಿಡ್ತು ನೋಡಿ ಸಿಟ್ಟಾಗ ಹೋದ್ಲಕ್ಕಿ ಪಾಪ ತಿನ್ನೋದು ಬಿಟ್ಟು.